ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಮ್ಮ ಕಾಲೇಜ್ ಮುಗೀತಾ? ಹೌದು ತಾತ. ಅಮ್ಮ, ಇವತ್ತು ಕಾಲೇಜಲ್ಲಿ ಏನಾಯ್ತು ಗೊತ್ತಾ? ನೆನ್ನೆ ನಾನು ನಿಮಗೆ ಒಂದು ಹುಡುಗನ ಬಗ್ಗೆ ಹೇಳ್ತಿದ್ನಲ್ಲ, ಇವತ್ತು ಆ ಹುಡುಗನಿಂದ ಎಷ್ಟು ಜನ ಹಾಳಾಗಿದ್ದಾರೆ ಅಂತ ನೋಡೋಕೆ ನಮ್ಮ ಕಾಲೇಜಲ್ಲಿ ಸಡನ್ ಆಗಿ ರೈಡ್ ಮಾಡ್ಬಿಟ್ರಮ್ಮ. ಅಯ್ಯೋ, ಕಾಲೇಜ್ಗೆ ಪೊಲೀಸ್ನವ್ರು ಬಂದಿದ್ರಾ? ಛೇ, ನಮ್ಮ ಕಾಲದಲ್ಲಿ ಹೀಗಿರ್ಲಿಲ್ಲ. ಪೊಲೀಸ್ ಅಲ್ಲ ತಾತ, ಮತ್ತೆ ಪ್ರಿನ್ಸಿಪಲ್ ಬಂದಿದ್ರು. ಎಲ್ಲಾ ಕ್ಲಾಸ್ ರೂಮ್ಸ್ನು ಚೆಕ್ ಮಾಡಿದ್ರು. ಕೊನೆಗೆ ನಮ್ಮ ಕ್ಲಾಸ್ ರೂಮ್ ಚೆಕ್ ಮಾಡಕ್ ಬಂದ್ರು. ಅಯ್ಯೋ, ಮುಂದೇನಾಯ್ತು ಅಂತ ಹೇಳ. ಆಗ್ಲಿಂದ ಸೀರಿಯಲ್ ಅಲ್ಲಿ ಮುಂದಿನ ಭಾಗದಲ್ಲಿ ಅಂತ ತೋರಿಸಿ ಕಟ್ ಮಾಡ್ತಾರಲ್ಲ, ಹಾಗೆ ಮಾತಾಡ್ತಿದ್ಯಾ? ನಮಗೂ ಅವಾಗ ಹಂಗೆ ಫೀಲ್ ಆಗಿತ್ತಮ್ಮ. ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ನೋಡ್ದಂಗಿತ್ತು. ಎಲ್ಲ ಟೀಚರ್ಸು ಹುಡುಗಿರ್ ಬ್ಯಾಗ್ ಚೆಕ್ ಮಾಡ್ಬೇಕಾರೆ ಅವ್ರ ಬ್ಯಾಗಲ್ಲಿ ಏನೇನೋ ಸಿಕ್ತಮ್ಮ. ಅಯ್ಯೋ, ಅದು ಏನೇನು ಸಿಕ್ತು ಅಂತ ಹೇಳೆ. ಈ ಸಿಗರೇಟು, ಲೈಟರ್ಸು, ಗುಟ್ಕಾ, ಇನ್ನೂ ಏನೇನೋ ಸಿಕ್ತಮ್ಮ. ಒಟ್ನಲ್ಲಿ ಬರೀ ಕೆಟ್ಟದೇ ಸಿಕ್ತು ಗೊತ್ತಾ. ಛೇ, ಎಂಥ ಕಾಲ ಬಂತಮ್ಮ. ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ದಾಗ ನಮ್ಮ ಬ್ಯಾಗಲ್ಲಿ ಪೂರಿ ಉಂಡೆ, ಚಕ್ಲಿ ಇದ್ರೆ ಮೇಷ್ಟ್ರು ಅದನ್ನ ನೋಡಿ ಗುರ್ರ ಅಂತಿದ್ರು. ಆದರೆ ಇವಾಗ ಶಿವ ಮಾವ, ನನ್ನ ಗಂಡನ ಹೆಸರು ಯಾಕೆ ಕರಿತಿದ್ದೀರಾ ನೀವು? ಒಟ್ಟಿನಲ್ಲಿ ಈ ಮೊಬೈಲ್ ಬಂದ್ಬಿಟ್ಟು ಮಕ್ಕಳ ಮನಸ್ಥಿತಿನೇ ಹಾಳಾಗೋಗಿದ್ಯಮ್ಮ. ನಿಜ ಮಾವ, ನನಗೂ ಯಾಕೋ ಭಯ ಆಗ್ತದೆ. ನಮ್ಮನೇಲೂ ಇಬ್ರು ಮಕ್ಕಳಿದ್ದಾರೆ. ಅಮ್ಮ, ನೀನ್ ಯಾಕೆ ಟೆನ್ಷನ್ ಆಗ್ತೀಯಾ? ನಾವು ನಿಮ್ಮ ಮಕ್ಕಳು, ಯಾವತ್ತೂ ಕೆಟ್ಟ ಆಲೋಚನೆ ಮಾಡಲ್ಲ. ಏನು ಎಲ್ಲರೂ ಸಭೆ ಸೇರಿದ್ದೀರಿ? ಸಭಾಸದರೆಲ್ಲರಿಗೂ ನಮಸ್ಕಾರ. ಸಭೆಯ ಉದ್ದೇಶ ಏನು ಅಂತ ನಾನು ತಿಳ್ಕೊಬೋದೇ? ಅದು ಶೋರೆ, ಪ್ರಣಿ ಕಾಲೇಜಲ್ಲಿ ಅದಕ್ಕೆ ನಮ್ಮ ಗಿರ್ಜಮ್ಮ ಪ್ರಣಿ ಬ್ಯಾಗಲ್ಲೂ ಸಾಕು. ಪ್ರಣಿ ನನ್ನ ಮಗಳೇ ಅಷ್ಟೇ ಅಲ್ಲ, ಈ ಮನೆ ಬೆಳಕು, ಈ ಮನೆ ಅಮ್ಮ ಪ್ರಣಿ, ಅವ್ರೇನು ಹೇಳಿದ್ರು ಅಂತ ನೀನು ಯಾಕಮ್ಮ ಮನಸ್ಸು ಹಾಕೋತೀಯ? ನೀನೇನು ಅಂತ ನಮಗೆ ಚೆನ್ನಾಗಿ ಗೊತ್ತು ಕಣಮ್ಮ. ಇಲ್ಲ ತಾತ, ಒಂದ್ಸಲ ಅನುಮಾನ ಬಂದ್ರೆ ಅದನ್ನ ಬೆಳೆಯಕ್ ಬಿಡಬಾರ್ದು. ಆಗ್ಲೇ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು ಅಂತ ಅಪ್ಪ ಹೇಳ್ಕೊಟ್ಟಿದ್ದಾರೆ. ಅಮ್ಮಂಗೆ ನನ್ನ ಮೇಲೆ ಬಂದಿರೋ ಅನುಮಾನನ ನಾನು ಈಗಲೇ ಕ್ಲಿಯರ್ ಮಾಡಬೇಕು. ಅಮ್ಮ, ನಾನು ಬ್ಯಾಗ್ ಕೊಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.